ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ. ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿದ್ರಲ್ಲ, ಇಲ್ಲಿ ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ಯಾರು ಯಾರ ಬಕೆಟ್ ಅಂತ ಅಂದ್ಬಿಟ್ಟು, ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾರು ಬಕೆಟ್ ಹಿಡಿತಿದ್ದಾರೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಿದೆ. ಆದರೆ ಇಲ್ಲಿ ರಿಷಾ ಅವರು ಸುಮ್ಮನೆ ಇಲ್ಲದೆ ಇರುವೆ ಬಿಟ್ಕೊಂಡ್ರು ಅಂತ ಹೇಳ್ತಾರಲ್ಲ, ಆ ರೀತಿ ಇವಾಗ ಪರಿಸ್ಥಿತಿನ ತಂದ್ಕೊಂಡಿದ್ದಾರೆ ಅವ್ರಿಗವ್ರೆ. ಯಾಕಂತಂದ್ರೆ ಇಲ್ಲಿ ಮಾತಾಡ್ತಿರೋದು ಗಿಲ್ಲಿ ಅವರು ಮತ್ತೆ ಕಾವ್ಯ ಅವರು. ಇಲ್ಲಿ ಇವ್ರು ಯಾಕೆ ಸೆಂಟ್ರಲ್ ಬರಬೇಕು? ಆಲ್ಮೋಸ್ಟ್ ಅದೇನಲ್ವಾ, ಸ್ವಲ್ಪ ಬಂದಾಗ ಒಂದು ವಾರ ಏನಿತ್ತು, ಒಂದು 2-3 ಸಲ ತುಂಬ ಚೆನ್ನಾಗಿ ಕಾಣಿಸ್ಕೊಂಡ್ರು. ಅದರಲ್ಲೂ ಕೂಡ ಗಿಲ್ಲಿಯವರು ಕೂಡ ಇಲ್ಲಿ ರಿಷಾ ಅವ್ರ ಹಿಂದೆ ಸುತ್ತಿದ್ರು, ಇಲ್ಲಿ ಕಾವ್ಯವ್ರು ಓಡಿಸ್ಬೇಕು ಅಂತ. ಆ ನಂತರ ಇಲ್ಲಿ ನಾರ್ಮಲ್ ಆಗಿ ಅವ್ರಿಬ್ರದ್ದು ಕಾವ್ಯ ಮತ್ತೆ ಗಿಲ್ಲಿಯವ್ರ ಫ್ರೆಂಡ್ಶಿಪ್ ಹೇಗಿದೆ ಅದೇ ರೀತಿ ಕಂಟಿನ್ಯೂ ಆಯಿತು. ಆದರೆ ಇದನ್ನ ಸಹಿಸ್ಕೊಳ್ದೇ ಇರೋದು ಯಾರಪ್ಪ ಅಂತಂದ್ರೆ ರಿಷಾ ಅವರು. ಆಲ್ಮೋಸ್ಟ್ ಕಾವ್ಯ ಅವರ ತಡೆಯಲ್ಲಿ ಸುತ್ತಿದ್ರೆ ಗಿಲ್ಲಿಯವರು, ಇವ್ರಿಗೇನು ಒಂದು ಫುಟೇಜ್ ಸಿಕ್ಕಲ್ವಲ್ಲ ಅಂತಂದ್ಬಿಟ್ಟು ಇವಾಗ ಕಾಲ್ ಕೇರ್ಕೊಂಡು ಇವರೇ ಜಗಳಕ್ಕೆ ಹೋಗಿದ್ದಾರೆ. ಆಲ್ಮೋಸ್ಟ್ ನಿನ್ನೆ ಒಂದು ಗೇಮ್ ಎಲ್ಲ ಮುಗಿದ ಮೇಲೆ ಇಲ್ಲಿ ಕಾವ್ಯ ಅವ್ರಿಗೆ ಇಲ್ಲಿ ತಮಾಷೆಗೆ ಗಿಲ್ಲಿಯವರು ಸುಮ್ಮನೆ ಕೆನ್ನೆಗೆ ಹೊಡಿತಾರೆ. ಬಟ್ ಅದು ತುಂಬ ಜೋರಾಗಿ ಏಟಾಗುತ್ತೆ. ಅದಕ್ಕೆ ಇಲ್ಲಿ ಸ್ವಲ್ಪ ಕೋಪ ಕೂಡ ಮಾಡ್ಕೊತಾರೆ. ಈ ಒಂದು ಕೋಪ ಮಾಡ್ಕೊಂಡಾಗ ಇಲ್ಲಿ ಗಿಲ್ಲಿಯವರು ಅವ್ರನ್ನ ಜಾಸ್ತಿ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಇಲ್ಲಿ ಫಸ್ಟಿಗೆ ಹೇಳೋದು, ಕಾವ್ಯ ನೋಡು, ಒಂದ್ಸತಿ ಜಗಳ ಆಡಿದ್ರೆ ಲೈಫ್ನಲ್ಲಿ ಮಾತೇ ಆಡಲ್ಲ, ಕಾವ್ಯಂಗೆ ಬೇಕು ಅಂದರೆ ಬೇಕು, ಬೇಡ ಅಂತಂದ್ರೆ ಬೇಡ ಅಲ್ವಾ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಹೇಳ್ಕೊಂತಿದ್ದಾರೆ. ಆಲ್ಮೋಸ್ಟ್ ಚಂದ್ರಪ್ರಭಾ ಹತ್ರ ಯಾರ ಹತ್ರನೂ ಹೇಳ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಈ ಒಂದು ಸಿಚುವೇಶನ್ ಅಡ್ವಾಂಟೇಜ್ ತಗೋಬೇಕು ಅಂತ ಅಂದ್ಬಿಟ್ಟು ಹೇಳೋದು, ನೀನು ಬಕೆಟ್ ಹಿಡಿತಿದ್ಯಾ ಕಾವ್ಯನ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವರು ಹೇಳ್ತಾರೆ. ಆಲ್ಮೋಸ್ಟ್ ಇದು ನೆಸೆಸಿಟಿನೇ ಇರಲಿಲ್ಲ. ಇಲ್ಲಿ ಗಿಲ್ಲಿಯವ್ರು ಯಾಕೆ ಕಾವ್ಯನ್ಗೆ ಇಲ್ಲಿ ಬಕೆಟ್ ಹಿಡಿಬೇಕು? ಇಲ್ಲಿ ಅಶ್ವಿನಿ ಗೌಡ ಅವರು ಏನೊಂದು ಪದಗಳನ್ನ ಇಲ್ಲಿ ಯೂಸ್ ಮಾಡಿದ್ರು ಅದನ್ನೇ ಸೇಮ್ ಕಾಪಿ ಪೇಸ್ಟ್ ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ವಂತ ಬುದ್ಧಿವಂತಿಕೆ ಇಲ್ಲ ಅಂತ ಕಾಣಿಸುತ್ತೆ ಮೇ ಬಿ ಅವ್ರಿಗೆ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಫಸ್ಟ್ಗೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ 1 ನಂಬರ್ ಏನೋ ಕೊಟ್ಟಿರ್ತಾರೆ, 10ಕ್ಕೆ ಎಷ್ಟು ಕೊಡ್ತೀರಾ ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಾದ್ಮೇಲೆ ಈಗ ಅಶ್ವಿನಿ ಗೌಡ ಅವ್ರು ಮಾಡಿರೋದೇ ಸರಿ ಅಂತ ಅಂದ್ಬಿಟ್ಟು ರಿಷಾ ಗೌಡ ಅವ್ರು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಫ್ರೀ ಪ್ರಾಡಕ್ಟು ಮತ್ತೆ ಇಲ್ಲಿ ಬಕೆಟ್ ಅಂತ ಅಂದ್ಬಿಟ್ಟು ಅಶ್ವಿನಿ ಅವ್ರು ಬಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರಿಗೆ ಹೇಳಿದ್ರು. ಈಗ ರಿಷಾ ಅವ್ರು ಬಂದ್ಬಿಟ್ಟು ಗಿಲ್ಲಿ ಅವ್ರಿಗೆ ಹೇಳ್ತಿದ್ದಾರೆ, ನೀನು ಕಾವ್ಯನ್ಗೆ ಬಕೆಟ್ ಹಿಡಿತಿದೀಯಾ, ಮತ್ತೆ ನೀನು ಫ್ರೀ ಪ್ರಾಡಕ್ಟು, ಕಾವ್ಯ ಫ್ರೀ ಪ್ರಾಡಕ್ಟ್ ಅಲ್ಲ, ನೀನು ಫ್ರೀ ಪ್ರಾಡಕ್ಟು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇಲ್ಲಿ ರಿಷಾ ಅವ್ರು ಕೌಂಟ್ರು ಕೊಟ್ರೆ ಇಲ್ಲಿ ಗಿಲ್ಲಿಯವ್ರು ಸುಮ್ಮನೆ ಇರ್ತಾರ. ಅದಕ್ಕೆ ಇಲ್ಲಿ ಫಸ್ಟಿಗೆ ನೀನು ಕಾವ್ಯಂಗೆ ಬಕೆಟ್ ಹಿಡಿತಿದ್ಯಾ ಅಂತ ಹೇಳಿದ ತಕ್ಷಣ, ಅಂದ್ರೆ ನೀನು ಎಲ್ರಿಗೂ ಇಲ್ಲಿ ಬಕೆಟ್ ಹಿಡಿತೀಯಾ, ನಾನು ಕಾವ್ಯಂಗೆ ಬಕೆಟ್ ಹಿಡಿದೆ, ನೀನು ಮಿಕ್ಕಿರೋ 15 ಜನಕ್ಕೂ ಇಲ್ಲಿ ಬಕೆಟ್ ಹಿಡಿತಿದ್ಯಾ ಅಂತ ಕೇಳಿದ್ರು. ಅದಕ್ಕೆ ನೀನು ಅಂದಂಗೆಲ್ಲ ನಾನು ಅನ್ನಿಸ್ಕೊಳ್ಳೋಕ್ಕೆ ಆಗಲ್ಲ ಗಿಲ್ಲಿ ಅಂತಂದ್ಬಿಟ್ಟು ಹೇಳಿದ್ರು. ಬಂದಾಗಿಂದ ನಾನು ಕೂಡ ಇಲ್ಲಿ ನೋಡ್ತಿದ್ದೀನಿ, ಇಲ್ಲಿ 50 ಸತಿ ಕಾವ್ಯ 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 ಅಂತಂದ್ಬಿಟ್ಟು ಹೇಳ್ತಾನೆ ಇರ್ತೀಯ ಅಂತಂದ್ಬಿಟ್ಟು ಅಂದ್ರೆ ಐಕಿ ಗಿಲ್ಲಿಯವ್ರು ಕೇಳಿದ್ರು. ಇನ್ನೇನು ರಿಷಾ ರಿಷಾ ಅಂತಂದ್ಬಿಟ್ಟು ಹೇಳ್ಬೇಕಾ ಬರ್ಬೇಕಾ ಅಂತಂದ್ಬಿಟ್ಟು ಕೇಳಿದ್ರು. ಅದಕ್ಕೆ ನನಗೆ ಇಲ್ಲಿ ಕಾಲ್ ಎಳಿಬೇಡ ಅಂತ ಹೇಳಿದ್ರು. ಕಾಲ್ ಯಾರು ಎಳೆದಿದ್ದಾರೆ? ಆಲ್ಮೋಸ್ಟ್ ಸುಮ್ಮನೆ ಇಲ್ಲಿ ಇಂಟರ್ಫಿಯರ್ ಆಗಿದೆ ಇಲ್ಲಿ ರಿಷಾ ಅವರು, ಅದು ಗೊತ್ತಾಗ್ತಿದೆ ನೀಟಾಗಿ. ನೀನ್ ಅಂದಾಗೆಲ್ಲ ಇಲ್ಲಿ ಅನ್ನಿಸ್ಕೊಳಕ್ ಆಗಲ್ಲ, ಮತ್ತೆ ಕಾಮಿಡಿ ಮಾಡ್ಬೇಡ ಅಂತ ಹೇಳಿದಕ್ಕೆ ನೀನ್ ಆಲ್ರೆಡಿ ಕಾಮಿಡಿ ಪೀಸ್ ಆಗೋಗಿದ್ಯಾ, ಸುಮ್ಮನೆ ಕುತ್ಕೋ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ರಿಷಾ ಅವರಿಗೆ ಬೈತಾರೆ. ಅದಕ್ಕೆ ನಾನು ಇಲ್ಲಿ ಬಕೆಟ್ ಆದ್ರೆ ನೀನು ದೊಡ್ಡ ಡ್ರಮ್ಮು ಅಂತ ಅಂದ್ಬಿಟ್ಟು ಸ್ವಲ್ಪ ಜಗಳನ ಇಲ್ಲಿ ಜಾಸ್ತಿನೇ ಆಡಿದ್ದಾರೆ. ಆಲ್ಮೋಸ್ಟ್ ಗಿಲ್ಲಿಯವ್ರ ಹತ್ರ ಇಲ್ಲಿ ಯಾರು ಜಗಳ ಆಡ್ತಾರೋ ಸ್ವಲ್ಪ ಅವರು ಕಾಣಿಸ್ಕೊಳ್ಳೋಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ಅವ್ರು ತಿಳ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅಶ್ವಿನಿ ಗೌಡ ಅವರು ಕೂಡ ಅದೇ ಕೆಲಸ ಇಲ್ಲಿ ಮಾಡ್ತಿರೋದು. ಇವಾಗ ರಿಷಾ ಅವ್ರು ಕೂಡ ಅದೇ ಒಂದು ಟ್ರ್ಯಾಕ್ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಗೊತ್ತಾಗ್ತದೆ ಸ್ವಲ್ಪ ಬೇಡದಿರೋ ವಿಚಾರಗಳನ್ನ ಮಾಡೋದು, ಮತ್ತೆ ಬಿಗ್ ಬಾಸ್ ಮನೆಯೊಳಗಡೆ ಯಾರನ್ನ ಟಾರ್ಗೆಟ್ ಮಾಡಿದ್ರೆ ನಾನು ಹೈಲೈಟ್ ಆಗ್ಬೋದು ಅಂತ ಬಿಟ್ಟು ತಿಳ್ಕೊಂಡಿದ್ದಾರೆ. ಅದಕ್ಕೆ ಬೇಕಂತ ಇಲ್ಲಿ ರಕ್ಷಿತಾ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ನೀವು ನೋಡಿರ್ತೀರಾ, ಇಲ್ಲಿ ಬೇಕಂತ ಅಂದ್ಬಿಟ್ಟು ಇವರೇ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಹೋಗೋದು. ಒಂದು ಡಿಬೇಟ್ ಅಂತ ಬಂದಾಗೂ ಕೂಡ ಇಲ್ಲಿ ಅಷ್ಟೇ ರಕ್ಷಿತಾ ಅವ್ರಿಗೆ ಇಲ್ಲಿ ಬೇಡದಿರೋ ಪದ ಎಲ್ಲ ಯೂಸ್ ಮಾಡಿದ್ರು, ನಾಟಕ ಆಡ್ತಾವಳೆ ಹಾಗೆ ಹೀಗೆ ಅಂತ ಹೇಳಿದ್ರು. ಈಗ ಸದ್ಯ ಗಿಲ್ಲಿ ಅವ್ರ ಮೇಲೆ ಹೋಗಿದ್ದಾರೆ. ಇದು ವರ್ಕೌಟ್ ಆಗಲ್ಲ ಅಂತ ಅವ್ರು ಗೊತ್ತಿದ್ರು ಕೂಡ ಈ ರೀತಿಯಾಗಿ ಮಾತಾಡ್ತಾರೆ. ಆದ್ರೆ ಇಲ್ಲಿ ಗಿಲ್ಲಿ ಅವ್ರು ಮಾತಾಡ್ತಿರೋದನ್ನೇ ಕಾವ್ಯ ಅವರು ನೋಡ್ಕೊಂಡು ಕೂತಿದ್ದಾರೆ. ಆಲ್ಮೋಸ್ಟ್ ಈ ಒಂದು ಸೀನ್ ಇಲ್ಲಿ ಹೈಲೈಟ್ ಆಗಿದೆ. ಅಂದ್ರೆ ಗಿಲ್ಲಿ ಅವ್ರನ್ನ ನೋಡ್ತಿರೋ ತರ ಇಲ್ಲಿ ತೋರಿಸ್ತಿದ್ದಾರೆ. ಬಟ್ ಅವ್ರು ಯಾರನ್ನ ಆ ರೀತಿಯಾಗಿ ನೋಡ್ತಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗಬೇಕಿದೆ. ಒಟ್ಟಿನಲ್ಲಿ ಈ ಒಂದು ಪೇರ್ನ ತುಂಬಾನೇ ಎಲ್ಲರೂ ಕೂಡ ಇಷ್ಟಪಡ್ತಿದ್ದಾರೆ. ಆದ್ರೆ ಸುಮ್ಮನೆ ಇಲ್ಲದೆ ಇರುವೆ ಬಿಟ್ಕೊಂಡಿದ್ದು ಇಲ್ಲಿ ರಿಷಾ ಗೌಡ ಅವರು. ಬೇಡದೇ ಇರೋ ಮ್ಯಾಟ್ರ್ ತಲೆ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಸೇಮ್ ಅಶ್ವಿನಿ ಗೌಡ ಅವರು ಯಾವ ರೀತಿ ಮಾಡ್ತಾರೆ ಇವರು ಕೂಡ ಅದೇ ರೀತಿ ಮಾಡ್ತಾರೆ. ಟೋಟಲ್ ಆಗಿ ಜಾನ್ವಿ ಅವರು ಈಚೆ ಬಂದ್ರು. ಈಗ ಒಂದು ಬಕೆಟ್ ಟೀಮ್ಗೆ ಇಲ್ಲಿ ರಿಷಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಇದ್ರ ಜೊತೆ ಆಲ್ಮೋಸ್ಟ್ ನಿನ್ನೆನೇ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮುಗಿದಿದೆ. ಟೋಟಲ್ ಆಗಿ 8 ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ ನಾಮಿನೇಷನ್ ಕೂಡ ಇಲ್ಲಿ ಆಗಿದ್ದಾರೆ. ಇಲ್ಲಿ ತುಂಬಾನೇ ಚೆನ್ನಾಗಿ ತಲೆ ಯೂಸ್ ಮಾಡಿದ್ರು ರಘು ಅವ್ರು ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಇಲ್ಲಿ ಡಿಬೇಟ್ ಅಂತ ಏನು ಕೊಟ್ಟಿದ್ರು, ಇಲ್ಲಿ ಯಾರು ವಿನ್ನರ್ ಅಂತ ಅಂದ್ಬಿಟ್ಟು ಅವ್ರು ಅನೌನ್ಸ್ ಮಾಡ್ತಾರೋ ಅವರು ಸೇವ್ ಆಗ್ತಾರೆ, ಮತ್ತೆ ಯಾರು ಇಲ್ಲಿ ಚೆನ್ನಾಗಿ ಮಾತಾಡಲಿಲ್ಲ ಅಂತ ಹೇಳ್ತಾರೋ ಅವ್ರು ನಾಮಿನೇಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ. ಅದಕ್ಕೋಸ್ಕರ ಇಲ್ಲಿ ಫೇವರಿಸಮ್ ಅಲ್ಲ, ಅವರು ತುಂಬಾ ಚೆನ್ನಾಗಿ ಥಿಂಕ್ ಮಾಡಿದ್ರು. ಕೆಲವೊಬ್ಬರಿಗೆ ಫೇವರಿಸಮ್ ಮಾಡಿದ್ರು ಕೂಡ ಇಲ್ಲಿ ಮಾಡಿರ್ಬೋದು. ರಾಶಿಕಾ ಅವರು ಅದೇ ರೀತಿ ಹೇಳಿದ್ದು, ಫೇವರಿಸಮ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಇಲ್ಲ, ಅವ್ರಿಗೆ ಯಾವ ರೀತಿ ಆಟ ಆಡಬೇಕು ಅಂತ ಅನಿಸ್ತೋ ಆ ರೀತಿ ಆಟ ಆಡಿದ್ದಾರೆ. ಬಟ್ ಇಲ್ಲಿ ಅವರೊಂದು ಸೇಫ್ಟಿ ಏನಿದೆ ಅದನ್ನ ಇಲ್ಲಿ ನೋಡ್ಕೊಂಡಿದ್ದಾರೆ ಅಷ್ಟೇ. ಯಾಕಂತಂದ್ರೆ ನಾಮಿನೇಷನ್ ಅವ್ರು ಆಗ್ತಾರೆ ಅಂತಾನೆ ಇಲ್ಲಿ ಗಿಲ್ಲಿ ಅವ್ರು ಚೆನ್ನಾಗಿ ಮಾತಾಡಿದ್ರು ಕೂಡ ಬೇಕಂತ ಅಂದ್ಬಿಟ್ಟು ಅವರು ಚೆನ್ನಾಗಿ
ಚೆನ್ನಾಗಿ ಮಾತಾಡಲಿಲ್ಲ ಅಂತ ಹೇಳಿದ್ದು. ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ರಾಶಿಕಾ ಅವರು ಮತ್ತು ಇಲ್ಲಿ ರಿಷಾ ಅವರು, ಅಶ್ವಿನಿ ಗೌಡ ಅವರು, ಧ್ರುವಂತ್ ಅವರು, ಧನುಷ್ ಅವರು, ಗಿಲ್ಲಿ ನಟ ಅವರು, ಮಾಲು ಅವರು, ಮಲ್ಲಮ್ಮ ಅವರು, ಟೋಟಲ್ ಆಗಿ 8 ಜನ ಇಲ್ಲಿ ನಾಮಿನೇಷನ್ ಆಗಿದ್ದಾರೆ. ಈಗ ಆಲ್ಮೋಸ್ಟ್ ನಿನ್ನೆ ಒಂದು ನ್ಯೂಸ್ ಸಿಕ್ಕಿತ್ತು, ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಈಗ ಹೊರಗಡೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು. ಇದು ಎಷ್ಟರ ಮಟ್ಟಿಗೆ ಸತ್ಯನ ಸುಳ್ಳೋ ಗೊತ್ತಿಲ್ಲ. ಕೆಲವೊಬ್ರು ಸುಳ್ಳು ಅಂತ ಹೇಳ್ತಾರೆ, ಕೆಲವೊಬ್ರು ನಿಜ ಹೌದು ಹೋಗಿದ್ದಾರೆ ಅಂತ ಹೇಳ್ತಾರೆ. ಒಂದು ವೇಳೆ ಮಲ್ಲಮ್ಮ ಅವರು ಎಮರ್ಜೆನ್ಸಿಯಾಗಿ ಈಗ ಎಲಿಮಿನೇಷನ್ ಆಗಿದ್ರೆ, ಒಂದು ವೇಳೆ ನಾನು ಹೇಳ್ತಿದ್ರು ಬಿಗ್ ಬಾಸ್ ಮನೆಯಿಂದ ಹೋಗಿದ್ರೆ ಈ ವಾರ ಯಾವುದೇ ಒಂದು ಎಲಿಮಿನೇಷನ್ ಇರಲ್ಲ ಅಂತ ಅಂದ್ಬಿಟ್ಟು ಅನಿಸ್ತದೆ. ಇದು ಬೇಕಂತ ಆಗುತ್ತೋ ಬೇಡ ಅಂತ ಆಗುತ್ತೋ. ಆಲ್ಮೋಸ್ಟ್ ಈಗ 8 ಜನ ಏನು ನಾಮಿನೇಷನ್ ಆಗಿದ್ರೋ ಅವರಲ್ಲಿ ಸ್ವಲ್ಪ ಇಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ರು ಅಂತಂದ್ರೆ ರಾಶಿಕಾ ಅವ್ರಿಗೆ ಕಡಿಮೆ ಓಟ್ ಬೀಳ್ತಾ ಇತ್ತು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಅವರೇ ಹೋಗೋ ಚಾನ್ಸಸ್ ಕೂಡ ಇಲ್ಲಿ ಜಾಸ್ತಿ ಇತ್ತು. ಮತ್ತೆ ಇಲ್ಲಿ ರಿಷಾ ಅವರು ಬಂದೆ ಪುಟ್ಟ ಹೋದೆ ಪುಟ್ಟ ಅನ್ನೋ ತರ ಆಗ್ಬಿಟ್ಟಿರೋದು. ಅವರು ಕೂಡ ಅಷ್ಟೇ ಏನು ಆಟ ಇಲ್ಲಿ ಇಲ್ಲ, ಸುಮ್ಮನೆ ಕಿರ್ಚಾಡೋದು ಮಾಡ್ತಾ ಇದಾರೆ. ಬಂದು 2 ದಿವಸ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಸದ್ಯ ಇವಾಗ ಅವ್ರದ್ದೊಂದು ಆಟ ಏನಿದೆ, ಬರೀ ಅಶ್ವಿನಿ ಗೌಡರಿಗೆ ಬಕೆಟ್ ಹಿಡಿಯೋ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಮೇನ್ ಆಗಿ ಟಾರ್ಗೆಟ್ ಮಾಡ್ತಿರೋದೇ ಇಲ್ಲಿ ರಕ್ಷಿತಾ ಅವ್ರನ್ನ. ಅವ್ರಿಗೆ ಕನ್ನಡ ಬಂದ್ರು ಕೂಡ ಅವ್ರು ಇಲ್ಲಿ ನಾಟಕ ಆಡ್ತಿದ್ದಾರೆ ಹಾಗೆ ಹೀಗೆ ಅಂತ. ಫಸ್ಟ್ ಇಲ್ಲಿ ಜಾನ್ವಿ ಅವರು ಯಾವ ರೀತಿ ಇಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಸೇರ್ಕೊಂಡು ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರು, ಅದೇ ರೀತಿ ಇವಾಗ ಇಲ್ಲಿ ರಿಷಾ ಅವರು, ರಾಶಿಕಾ ಅವರು, ಅಶ್ವಿನಿ ಗೌಡ ಅವರು 3 ಜನ ಕೂಡ ಇಲ್ಲಿ ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರೆ. ಕೆಲವೊಂದು ಸೀನ್ ಏನು ಅಂತ ಅಂದ್ಬಿಟ್ಟು ನಾನು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡೋಣ. ಸದ್ಯ ಈಗ 8 ಜನ ನಾಮಿನೇಷನ್ ಆಗಿದ್ದಾರೆ. ಮಲ್ಲಮ್ಮ ಅವರು ಏನಾದರೂ ಎಲಿಮಿನೇಟ್ ಆಗಿದ್ರೆ ಈ ವೀಕು ಕೂಡ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಇಲ್ಲಿ ನಡೆಯಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಟೋಟಲ್ ಆಗಿ ಒಂದೇ ವೀಕಲ್ಲಿ ಇಬ್ಬಿಬ್ಬರನ್ನ ಇಲ್ಲಿ ಕಳಿಸಲ್ಲ. ಯಾಕಂದರೆ ಒಬ್ಬರು ಹೋಗಿದ್ದಾರೆ ಅಂತಂದರೆ ಇವಾಗ 100% ಆಗಿ ಯಾರೂ ಕೂಡ ಎಲಿಮಿನೇಟ್ ಆಗಲ್ಲ. ನಾಮಿನೇಷನ್ ಆಗಿರ್ಬೋದು, ಎಲಿಮಿನೇಟ್ ಅವ್ರು ಆಗಿರೋಕ್ಕೆ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದ್ರು ಕೂಡ ಮಾಡ್ಬೋದು. ವೀಕ್ಷಕರೇ, ಸದ್ಯ 8 ಜನ ಇವಾಗ ನಾಮಿನೇಷನ್ ಆಗಿದ್ರಲ್ಲ, ಇದರಲ್ಲಿ ನೀವು ಯಾರನ್ನ ಉಳಿಸೋಕ್ಕೆ ಇಷ್ಟಪಡ್ತೀರಾ ಮತ್ತು ಯಾರು ಬಿಗ್ ಬಾಸ್ ಮನೆಯಲ್ಲಿ ಇರಲು ಅರ್ಹರಲ್ಲ ಅಂತ ನಿಮಗನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.